ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರಿ ಇಲ್ಲ ಕಣಪ್ಪ, ನನ್ನ ಮಗವ ಮಾಡವ್ರೆ. ನೆನೆ ಊರಿಗೆ ಬಂದಿದ್ದು ಬಂದ ಚೆನ್ನಾಗಿರ್ಲಿ ಅಂತ ಮಾಡ್ದು. ನನ್ನ ಅವ್ರು ಏನಾರ ಮಾಡ್ಬಿಡ್ತಾರೆ ಅಂತ ನಾವು ಮನೆ ತಕ್ಕೆ ಬಿಡ್ಲಿಲ್ಲ. ನಾನು ಊರು ಸೇರ್ಕೊಂಡೆ. ಮುಂದೆ ಅವಳು ಇಷ್ಟ ಬಂದಂಗೆ ಮಾಡ್ಕೊಂಡುವೆ. ನನ್ನ ಮಗನ ಬಿಡ್ಲಿಲ್ವಲ್ಲ ಯಪ್ಪ, ನನ್ನ ಮಗ ಬಿಡ್ಲಿಲ್ವಲ್ರು, ನನ್ನ ಮನೆ ಬಿಡ್ಲಿಲ್ವಲ್ರು ಯಪ್ಪ, ನನ್ನ ಮಗ ಬಿಡ್ಲಿಲ್ವಲ್ಲೋ, ನನ್ನ ಮಗನ ಬಿಡ್ಲಿಲ್ವಲ್ಲೋ. ಈಗ ಹೋದ ಶನಿವಾರ ಅಲ್ಲ, ಈ ಒಂದು 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 ವಾರಕ್ಕಿಂತ ಮುಂಚೆ ಬಂದಿದ್ದೆ ನಾನು ನಮ್ಮ ಹುಡುಗನ ನೋಡೋಕ್ಕೆ ಅಂತ. ಆವಾಗ ನಾನು ಈ ಮನೇಲೇ ಇದ್ದೆ. ಊಟ ಎಲ್ಲ ಆದಮೇಲೆ ಕರ್ಕೊಂಡೋಗಿ ಬಸ್ ಹಸ್ತಕ್ಕೆ ಬಂದಾಗ ಏನಪ್ಪ ಹೆಂಗಿದ್ದಾಳೆ ಅಂತ ಕೇಳಿದಾಗ ಅವಳು ಸರಿ ಹೋಗಲ್ಲ, ಅವ್ರ ಅಮ್ಮನೇ ಅವಳಿಗೆ ಹೇಳ್ಕೊಡೋದು ಅಂತ ಅವನು ಹೇಳ್ದೆ ನನಗೆ. ಬಸ್ ಹತ್ತಕ್ಕೆ ಬಂದಿದ್ದ. ಬಸ್ ಹತ್ತಕ್ಕೆ ಬಂದಾಗ ನಾನು ಹೇಳ್ದೆ, ಅಪ್ಪ ಇವ್ರು ಸರಿ ಹೋಗಲ್ಲ ಕಣೋ, ನೀನು ಆ ಥರ ಪಟ್ಟೆ ಅಂತ ಹೇಳ್ದೆ. ಇವಾಗ ನಮ್ಮ ಅಕ್ಕನ ಮಗಳು ಮಾಡಿದ್ಲಿ. ಈಗ ಹಿಂಗೆ ಏನೋ ಅದು ಅಕ್ಕ ಅಪ್ಪನೂ ಮಗು ಇಬ್ಬರು ಸತ್ತೋಗವ್ರೆ ಅಕ್ಕ ಅಂತ ನಮ್ಮ ಅಕ್ಕನ ಮಗಳು ಹೇಳಿದ್ಲಿ. ಈಗ ಅವ್ರಿಗೆ ನಮ್ಮ ಪ್ರಕಾರ ಅವ್ನು ಸಾವು ಬರಲ್ಲ ಅವನಿಗೆ, ಇವಳೇ ಏನೋ ಮಾಡಿದ್ದಾಳೆ ಅಷ್ಟೇ. ನಾವು ನೋಡಿಲ್ಲ, ಇನ್ನು ನೋಡಬೇಕು. ಇವಳೇ ಏನೋ ಮಾಡಿದ್ದಾಳೆ. ಇವಳು ಹಿಂದೆಗಡೆ ಎಲ್ಲ ಒಟ್ಟೋಗಿದ್ಲು, ಅವಳು ಇರಲಿಲ್ಲ 3 ತಿಂಗಳು. ಗಂಡ ಬೇಡ ಅಂತಲ್ಲ, ಯಾವನ ಜೊತೆಲಿ ಎಲ್ಲೋದ್ಲ ಗೊತ್ತಿಲ್ಲ. ಆಮೇಲೆ ಬಂದಿರೋದು ಅವಳು. ಬಂದು ಆಮೇಲೆ ಹಿಂಗೆ ನಾವೆಲ್ಲ ಹೋಗಿ ಅವ್ರ ಅಮ್ಮಂತ ಮಾತಾಡಿ ಇದು ಮಾಡಿದ್ದು. ಯಾರು ನಮ್ಮ ಮಗ ಯಾವುದೋ ಕಂಪ್ನಿಗೇನೋ ಹೋಗ್ತಾಯಿದ್ದ. ಅವ್ರಿಗೇನು ಕಮ್ಮಿ ಇಲ್ಲ, ದೇವ್ರು ಕೊಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ. ಆ ಹುಡುಗ ಅಂತೇವನಲ್ಲ, ತುಂಬ ಒಳ್ಳೆ ಹುಡುಗ. ನನ್ನ ಕರ್ಕೊಂಡೋಗಿ ಅಲ್ಲಿ ಬಸ್ ಹತ್ತಿಸ್ಬಿಟ್ಟು ಬರೋವಾಗಲೂ ಹೇಳ್ದ ಅವನು.